ಸೋಲೆ ಕಾಣದ ನಾಯಕನು ಇವನು, ಸೋಲೆ ಕಾಣದ ರಣವೀರನು ಇವನು. ಈ ಜಗದಲ್ಲಿ ಶ್ರೀಮಂತನಾಗಿ ಮೆರೆಯಬೇಕೆಂದರೆ ಅದಕ್ಕೆ ಇರುವುದು ಮೂರು ದಾರಿಗಳು ಮಾತ್ರ. ಈ ಸಮಾಜದ ಕಣ್ಣಲ್ಲಿ ಮಣ್ಣೆರಚಿ ನಾನು ಕೋಟ ನೋಟಿನ ಬಿಸಿನೆಸ್ ಮಾಡಬೇಕು. ಇಲ್ಲ, ಈ ಹಳ್ಳಿಯ ಬಡ ಜನರಿಗೆ ಮೋಸದ ಬಲೆಯನ್ನು ಬೀಸಿ ಅವರನ್ನು ನನ್ನಂತೆ ಮಾಡಿಕೊಳ್ಳಲೇಬೇಕು. ಇಲ್ಲ, ಅಟ್ಟಹಾಸದಿಂದ ಮೆರೆಯುತ್ತಿರುವ ದೊಡ್ಡ ಶ್ರೀಮಂತರ ಮನೆಗೆ ಕಣ್ಣನ್ನು ಹಾಕಲೇಬೇಕು. ಅಂದಾಗ ಮಾತ್ರ ನಾನು ಈ ಸಮಾಜದಲ್ಲಿ ದೊಡ್ಡ ಶ್ರೀಮಂತನಾಗಿ ಮೆರೆಯಲು ಸಾಧ್ಯ. ರಂಗೇಗೌಡ, 25 ಹಳ್ಳಿಗಳಿಗೆ ನಾನೇ ನಾಯಕನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿನ್ನ ಶ್ರೀಮಂತಿಕೆಯನ್ನು ಮೆಟ್ಟಿ ಹಾಕಿ ಇಡೀ ನಿನ್ನ ಶ್ರೀಮಂತಿಗೆ ನಾಂದಿ ಹಾಡುವ ಶಕುನಿ ನಾನಾಗಲೇಬೇಕು. ನಿನ್ನ ಇಡೀ ಸರ್ವ ಆಸ್ತಿಗಳಿಗೆ ನಾನೇ ವಾರಸ್ಥನಾಗಿ ಈ ಸಮಾಜದಲ್ಲಿ ಮೆರೆಯಲೇಬೇಕು. ದ್ರಾಕ್ಷಿ ಹಣ್ಣಿನಂತೆ ರಸ ತುಂಬಿ ನಿಂತಿರುವ ಆ ನಿನ್ನ ಮುದ್ದಿನ ತಂಗಿ ರಂಜನಿಯನ್ನು, ಅವಳ ಸೌಂದರ್ಯವನ್ನು ದ್ರಾಕ್ಷಿ ಹಣ್ಣಿನಂತೆ ಇಡೀ ನಿನ್ನ ಸರ್ವಾಸ್ತಿಗಳಿಗೆ ನಾನೇ ರಾಜನಾಗಿ ಮೆರೆಯದೆ ಹೋದರೆ ನನ್ನ ಹೆಸರು ಬೆಂಕಿನೇ ಅಲ್ಲ. ನಾನು ಬಯಸಿದ ರಂಜನೆ ಇತ್ತ ಕಡೆನೆ ಬರುತ್ತಿದ್ದ. ಬರಲಿ ಬರಲಿ, ಬಿರುಗಾಳಿಯಂತೆ ಬೀಸಿ ಅರಗಾಯ ಮಾಡಿದಾಗ ಕಚ್ಚಿ ದಕ್ಕಿಸಿಕೊಂಡರಾಯ್ತು ಈ ಶ್ರೀಮಂತ ಹೆಣ್ಣನ್ನು. ನಿಲ್ಲ ರಂಜನಿ. ಯಾರದು? ನಾನೇ. ಕಾಟಿಗೀರುವಕ್ಕಿಂತ ಮುಂಚಿತವೇ ಅಗ್ನಿಯಂತೆ ದಗದಗಿಸುತ್ತಿರುವ ಮೈನ ಮಿಸ್ ಬೆಂಕಿ ಅಂತ ನನ್ನ ಹೆಸರು. ನೀನು ಬೆಂಕಿ ಆದ್ರೇನು ಕೆಂಡವಾದ್ರೇನು? ನೋಡು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ನನಗೆ ದಾರಿ ಬಿಡು. ದೇವರಿಗೆ ಹೋಗಬೇಕೆ? ರಂಜನಿ, ಜೀವಂತ ಇರುವ ದೇವರೇ ನಿನ್ನ ಕಣ್ಮುಂದೆ ನಿಂತಿರಬೇಕಾದರೆ ಆ ಕಲ್ಲು ದೇವರಿಗೆ ಹೋಗಿ ನೀನೇನು ವರ ಬೇಡಿಕೊಳ್ಳುವೆ. ನೋಡು ರಂಜನಿ, ನೀನು ಕೇಳುತ್ತಿರುವ ವರವನ್ನು ಈ ದೇವರು ನೀಡುತ್ತಾನೆ. ಆದರೆ ನೀನು ನನ್ನ ರತಿಕಾಮಿನಿಯಾಗಿ ಬಂದರೆ ಸಾಕು ಅಷ್ಟೇ. ರಾಕ್ಷಸ, ನರಕುಲದ ಮಾನವರೆಲ್ಲ ದೇವರಾಗ್ತಾರೇನು? ಮಿಸ್ಟರ್ ಬೆಂಕಿ, ನೋಡು, ಸುಮ್ನೆ ಇಲ್ಲಿನ ಜಾಗ ಖಾಲಿ ಮಾಡಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನೋಡು, ಸುಮ್ನೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಡು. ದಾರಿ ಬಿಡು. ದಾರಿ ಬಿಡಬೇಕೆಂದು ಬಂದಿಲ್ಲ ರಂಜನಿ. ನಿನ್ನ ಜೊತೆ ಕಾಮದಾಟವನ್ನು ಆಡಿ ಈ
ದಟ್ಟವಾದ ಕಾಡಡಿವೆಯಲ್ಲಿ ನಿನ್ನ ತುಂಟಾಟದ ತುಟಿಗೆ ಮುತ್ತನ್ನು ಕೊಟ್ಟು ಒಪ್ಪಿ ಮುದ್ದಾಡಬೇಕೆಂದು ಹಂಬಲಿಸಿ ಬಂದಿದ್ದೇನೆ. ಏ ಮಿಸ್ಟರ್ ಬೆಂಕಿ, ನೀನು ತಿಳ್ಕೊಂಡ ಹೆಣ್ಣು ನಾನಲ್ಲ. ನೋಡು, ನಾನೀಗ ನನ್ನ ತಾಯಿಯ ರುದ್ರಾಭಿಷೇಕಕ್ಕೆ ತಡವಾಗ್ತಾ ಇದೆ. ಅದಕ್ಕೆ ಹೋಗ್ತಾ ಇದ್ದೀನಿ ದರ್ಶನ ಪಡೆಯಲು. ನೋಡು, ಸುಮ್ನೆ ಹಠ ಮಾಡಬೇಡ, ನನಗೆ ದಾರಿ ಬಿಡು. ನೀನು ಎಂಥವಳಾದರೂ ನನಗೇನು ರಂಜನಿ? ನೀನು ಎಂಥವಳಾದರೆ ನನಗೇನು ರಂಜನಿ? ದ್ರಾಕ್ಷಿ ಹಣ್ಣಿನಂತೆ ರಸ ತುಂಬಿ ನಿಂತಿರುವ ಈ ನಿನ್ನ ಸೌಂದರ್ಯ ನನಗೆ ಅರ್ಪಿಸಲೇಬೇಕು. ರಂಜನಿ, ಸುಮ್ಮನೆ ಹಠ ಮಾಡದೆ ನನ್ನವಳಾಗು. ಇಲ್ಲವಾದರೆ ಬಲಾತ್ಕಾರದಿಂದ ಹೊತ್ತುಕೊಂಡು ಹೋಗಬೇಕಾಗುತ್ತದೆ. ಬಲು ಎಚ್ಚರ. ಲೇ ದುರಾತ್ಮ, ನೋಡು, ನೀನು ತಿಳಿದುಕೊಂಡ ಹಾಗೆ ಈ ನಿನ್ನ ಗುಂಡಿಗೆ ಹೆದರಿ ನಿನ್ನಂತವನಿಗೆ ಶೀಲ ಕಳೆದುಕೊಳ್ಳುವ ಹೆಣ್ಣು ಅಲ್ಲ ನಾನು. ನೋಡು, ಈ ನಿನ್ನ ಗುಂಡಿನ ಬೆದರಿಕೆಗೆ ಸೆರಗಾಸುವ ಸೂಳೆ ಅಲ್ಲ ನಾನು. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಟ್ರೆ ಒಳ್ಳೇದು. ಇಷ್ಟು ಬಿಡಬೇಕಾ? ಬಿಟ್ಟು ಬಿಡಬೇಕೆಂದು ಬಂದಿಲ್ಲ ರಂಜನಿ. ಬಿಟ್ಟು ಬಿಡಬೇಕೆಂದು ಬಂದಿಲ್ಲ ರಂಜನಿ. ಒಂಟಿಯಾದ ಹೆಣ್ಣು ಇಂಥ ಸರೋವರದಲ್ಲಿ ಸಿಕ್ಕಿರುವಾಗ ಹೇಗೆ ಮನಸ್ಸು ಬರುತ್ತದೆ? ರಂಜನಿ, ಸುಮ್ಮನೆ ಹಠ ಮಾಡದೆ ನನ್ನವಳಾಗು. ದೂರ ಸರಿದು ಮಾತಾಡೋ ದುರಾತ್ಮ. ಒಂದು ಹೆಣ್ಣಿಗೆ ಪಿಸ್ತೂಲ್ ತೋರಿಸಿದ ತಕ್ಷಣ ನಿನಗೆ ಸೆರಗಾಸ್ತಾಳೆ ಅಂತ ತಿಳ್ಕೊಂಡಿದ್ಯೇನೋ? ನೋಡು, ಕಂಡ ಹೆಣ್ಣು ಮಕ್ಕಳಿಗೆ ಕೈ ಮಾಡಿ ಕರಿತಾ ಇದೆಯಲ್ಲ, ನೀವು ಮನುಷ್ಯರ ಅಥವಾ ರಾಕ್ಷಸರ? ಲೇ ರಂಜನಿ, ನನ್ನ ಕೋಪವನ್ನು ನೆತ್ತಿಗೇರಿಸಬೇಡ. ಈ ಬೆಂಕಿ ಕಣ್ಣಿಟ್ಟಿರುವ ಹೆಣ್ಣಿನ ದೇಹದ ಸೌಂದರ್ಯ ಸುಟ್ಟು ಹೋಗಲೇಬೇಕು. ಈ ವಿಗ ಪುರುಷನನ್ನು ಇನ್ನುವರೆಗೆ ಯಾರು ಮುಟ್ಟಿಲ್ಲ, ಹುಟ್ಟುವ ಗಂಡಸರು ಯಾರು ಹುಟ್ಟಿಲ್ಲ ಈ ಸಮಾಜದಲ್ಲಿ. ಒಮ್ಮನೆ ಸರಗಾಸಿ ನನ್ನವಳಾಗು. ಇರದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಅನುಭವಿಸಬೇಕಾಗುತ್ತದೆ. ಬಲು ಎಚ್ಚರ. ಏ ಕಟಕ, ನೀನನ್ನ ಮುಟ್ಟಿದಾಕ್ಷಣ ನನ್ನನ್ನು ಯಾರು ಬಂದು ಕಾಪಾಡುದಿಲ್ಲ ಅಂತ ತಿಳ್ಕೊಳ್ಬೇಡ. ನೋಡು, ನನ್ನನ್ನ ಕಾಪಾಡೋದಕ್ಕೆ ಸಾಕ್ಷಾತ್ ಪರಮಾತ್ಮನೇ ಬಂದೇ ಬರ್ತಾನೆ, ನೆನಪಿರ್ಲಿ. ಪರಮಾತ್ಮ ರಂಜಿನಿ, ಅದು ದ್ವಾಪರ ವಿಗದಲ್ಲಿ ದ್ರೌಪದಿಯ ಸೀರು ಸೆರಗಿ ಎಳೆಯುತ್ತಿರುವಾಗ ಆ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ್ದು ನಿಜ. ಆದರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಿನ್ನ ಸೀರೆ ಸೆರಗಿ ಎಳೆಯುವುದು ಅಷ್ಟೇ ಏಕೆ ರಂಜನಿ? ನಿನ್ನನ್ನು ಬಪ್ಪಲೆಯಾಗಿ ನಡು ರೋಡಿನಲ್ಲಿ ನಿಲ್ಲಿಸಿದರು ಯಾರು ಬಂದು ಕಾಪಾಡುವುದಿಲ್ಲ ಈ ಸಮಾಜದಲ್ಲಿ, ತಿಳಿದುಕೋ. ಅದು ಅಲ್ಲದೆ ಈ ಕಾಡಡಿವೆಯಲ್ಲಿ ಒಂದು ಗುಬ್ಬಿ ಸಹ ಕೂಡ ಬರುವುದಿಲ್ಲ. ಅಂಥದ್ರಲ್ಲಿ ನಿನ್ನನ್ನು ಯಾರು ಬಂದು ಕಾಪಾಡುತ್ತಾರೆ ತಿಳಿದುಕೋ. ಏ ಮಿಸ್ಟರ್ ಬೆಂಕಿ, ಪದೇ ಅದನ್ನೇ ಮಾತನಾಡಿ ನೀ ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಎದ್ದು ಬಂದು ಎದಿಗೊದೆಯುತ್ತಾರೆ ಈ ಸಮಾಜದ ಜನರು. ಮರೆಬೇಡ. ಸಮಾಜ ರಂಜನಿ, ಈ ಸಮಾಜದಲ್ಲಿ ಎಂತೆಂಥ ಜನರಿದ್ದಾರೆ ನಿನಗೆ ಗೊತ್ತೇ ರಂಜನಿ? ನನ್ನ ಶೀಲವೇ ಗಂಡನಿಗೆ ಮೀಸಲವೆಂದು ಹೇಳಿ ಮದುವೆ ದಿವಸವೇ ಗಂಡ ತಾಳಿ ಕಟ್ಟಿದ ನಂತರ ಮದುವೆಯ ಮಂಟಪದಲ್ಲಿ ಗಂಡನಿಗೆ ಕೈ ಮಾಡಿ ಕರೆದು ಫೋಟ ತೆಗೆಸಿಕೊಳ್ಳುವ ಆಟಗಾರ್ತಿ ಹೆಣ್ಣುಗಳಷ್ಟಿಲ್ಲವೇ ಈ ನಿನ್ನ ಸಮಾಜದಲ್ಲಿ? ಅದು ಅಲ್ಲದೆ ಆಸ್ಪತ್ರೆಗೆ ನೈಟ್ ಡ್ಯೂಟಿ ಮಾಡುತ್ತೇನೆಂದು ಗಂಡನ ಹತ್ತಿರ ಸುಳ್ಳನ್ನು ಹೇಳಿ
ಇಡೀ ರಾತ್ರಿ ಮಿಂಡನೊಂದಿಗೆ ಹರಿಗಾಡಿ ಬರುವ ಆದರದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸುಂದರವಾದ ಸಮಾಜದಲ್ಲಿ. ಗಂಡನ ಮನೆಗೆ ಹೋಗುವ ದಿನವೇ ನಾನು ನನ್ನ ಗೆಳತಿಯ ಮನೆಗೆ ಹೋಗಿ ಬರುತ್ತೀನೆಂದು ಮನೆಯಲ್ಲಿ ಸುಳ್ಳನ್ನು ಹೇಳಿ ತಾನು ಲವ್ ಮಾಡಿದ ಪ್ರಿಯಕರನಿಗೆ ಉತ್ತರಿಸಿ ಬರುವ ಆದರಗಿತ್ತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸುಂದರವಾದ ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಒದೆಯುತ್ತಾರೆ ರಂಜನಿ ಈ ನಿನ್ನ ಸಮಾಜದ ಜನ? ಏ ಮಿಸ್ಟರ್ ಬೆಂಕಿ, ಈ ಸಮಾಜದ ಹೆಣ್ಣಿನ ಬಗ್ಗೆ ನಿನಗೇನ ಗೊತ್ತು? ನೋಡು, ಒಂದೇ ಒಂದು ಸಾರಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಸತ್ರು ಕೂಡ ಅವನೇ ಗಂಡನೆಂದು ಬಾಳುವ ಈ ಸಮಾಜದ ಹೆಣ್ಣಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಿನ್ನ ರಕ್ತ ಕೂಡ ಜಾರತನದ ರಕ್ತವೇ ಆಗಿರಬಹುದು. ರಂಜನಿ, ನನ್ನ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಿರಲ್ಲ, ಕೆಟ್ಟ ಸುಳ್ಳು ಮುಗೀತು ಇಂದು ನಿನ್ನ ಸೀಲದ ಕತೆ. ಕಣ್ಣದ ವಿಧಿಕೋ, ಮಾಂಸ ವಿಧಿಕೋ, ರಕ್ತ ವಿಧಿಕೋ, ಗುಂಡಿಗೆ ತುಂಬ ಅವನ ಪ್ರೀತಿ ವಿಧಿಕೋ. ಓ ಪ್ರಾಣವೇ, ಓ ಪ್ರಾಣವೇ, ಕೈ ಬಿಡಲೇ ಮನುಷ್ಯತ್ವವಿಲ್ಲದ ಮರಾಠಕ. ಲೇ, ನನ್ನ ವಿಷಯದಲ್ಲಿ ಅಡ್ಡೈಸಿ ಬಂದಿರುವ ನೀನವನಲ್ಲೇ ಒಂಟಿ ಹೆಣ್ಣು ಸಿಕ್ಕಿತು ಎಂದು ಬಲಾತ್ಕಾರದಿಂದ ಎಳೆದಾಡುತ್ತಿರುವ ನಿನ್ನಂತ ಹಲಾಲ್ ಕೋರ್ ನನ್ನ ಮಕ್ಕಳನ್ನು ಗಟ್ಟಿ ಸೀಳಲು ಬಂದಿರುವ ನಂದೀಶ. ನಂದೀಶ, ಲೇ ನಂದೀಶ, ಲೇ ನಂದೀಶ, ಏ ನಂದೀಶ, ಎಷ್ಟೊಂದು ಸಕ್ಕರೆ ಮಗನೇ ನಿನಗೆ. ನನಗೆ ಎದುರಾಗಿ ಮಾತನಾಡುತ್ತಿರುವಲ್ಲ, ಅಷ್ಟು ಸೊಕ್ಕು ತುಂಬಿದೆ ಕತ್ತೆ ನಿನಗೆ. ನನ್ನ ಈ ವಿಷಯದಲ್ಲಿ ಅಡ್ಡೈಸಿ ಬಂದಿರಬೇಕಲ್ಲ, ಹಂದಿ ಹಂದಿ ಜಾತಿಯವನಾಗಿರಬೇಕು ನೀನು. ನಿನ್ನನ್ನಷ್ಟೇ ಅಲ್ಲಲೇ ನಿಮ್ಮಪ್ಪನನ್ನು ಮುಟ್ಟುವ ಧೈರ್ಯವಿದೆ. ಏನೆಂದೇ ಲುಚ್ಚ, ಹಂದಿ ಜಾತಿಯವನೆಂದು ನನಗೆ ಉತ್ತರಿಸುವ ಯಾ ಮಗನೇ? ಹಂದಿಗಿರುವ ಕಿಮ್ಮತ್ತು ನಿನಗೆಲ್ಲಿದೆ? ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ದೊಡ್ಡ ದೊಡ್ಡ ಪಾರ್ಕ್ಗಳಲ್ಲಿ ಹೊಲಸು ಕಬ್ಬು ನಾರಿಸುತ್ತಾ ಕುಳಿತಿರುತ್ತಾರೆ ನಿನ್ನಂತ ಶ್ರೀಮಂತರು. ಆ ಹೊಲಸನ್ನು ಸ್ವಚ್ಛ ಮಾಡುವ ಹಂದಿಗಿರುವ ಕಿಮ್ಮತ್ತು ನಿನಗಿಲ್ಲಲೇ ಬೋಳಿಯ ಮಗನೇ. ಏ ನಂದೀಶ, ಹಲಕಟ್ಟು ಕತ್ತಿಯ ಮಗನೇ, ಈ ಶ್ರೀಮಂತ ಬೆಂಕಿ ನಿನ್ನನ್ನು ಏನು ಮಾಡುತ್ತಾನೆ ಎನ್ನುವುದು ನೀನು ತಿಳಿದುಕೋ. ರಂಜನಿ, ಇವತ್ತು ನಿನ್ನ ಟೈಮ್ ಚೆನ್ನಾಗಿತ್ತು, ಇಂದು ನಿನ್ನ ಶೀಲ ಬಚಾವಾಯಿತು. ಮತ್ತೊಂದು ಸರಿ ಸಿಕ್ಕಾಗ ನಿನ್ನ ಶೀಲವನ್ನು ಉಂಡಾಗಲೇ ಈ ನಾಟಕಕ್ಕೆ ನಾಂದಿ ಹಾಡುವುದಿಲ್ಲ. ಈ ಬೆಂಕಿ ಕಣ್ಣಿಟ್ಟ ಹೆಣ್ಣಿನ ಸೌಂದರ್ಯ ನನ್ನ ಅಗ್ನಿ ಪಕ್ಷದಿಂದ ಸುಟ್ಟು ಭಸ್ಮವಾಗಲೇಬೇಕು. ಶ್ರೀಮಂತಿಕೆ ಇದೆ ಅಂತ ಎಂದು ಈ ನಿನ್ನ ಶ್ರೀಮಂತಿಕೆಯ ಪೌರುಷವನ್ನು ಒಂಟಿ ಹೆಣ್ಣಿನ ಮುಂದೆ ತೋರಿಸಬೇಡ. ದಮ್ಮಣ್ಣದಿದ್ರೆ ಈ ಗಂಡಿನ ಮುಂದೆ ತೋರಿಸು ನಿನ್ನ ಪೌರುಷ.